ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳ್ರಿ. ಸರ್, ನಮಸ್ತೆ. ಹಾಂ ನಮಸ್ತೆ, ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆ ಅಂತ. ಹಾಂ ಸೇಲಿಗಿದೆ ಸರ್. ಸರ್, ಡೀಟೇಲ್ಸ್ ಹೇಳ್ತೀರಾ ಗಾಡಿದು? ಹಾಂ 2016. 16 ಮಾಡಲ್ ಐತ್ರಿ? ಹಾಂ 16 ಮಾಡಲು. ಓಕೆ 7+1 ಟ್ಯಾಂಕ್ ಅಪ್ರೂವಲು. ಓಕೆ 7+1 8 ಸೀಟ್ರು ಮತ್ತು LPG ಕೂಡ ಗಾಡಿಗಿದೆ. ಹಾಂ ಹಾಂ ಅಪ್ರೂವಲ್ ಇದೆ. ಹಾಂ ಇನ್ನು 5 ತಿಂಗಳು ಇನ್ಶೂರೆನ್ಸ್ ಇದೆ, ಫುಲ್ ಇನ್ಶೂರೆನ್ಸ್. ಓಕೆ. ಹಾಂ ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಓನರು 6 ಆಗಿದೆ ಸರ್ ಅದು. ತೊಗೊಳೋರು 7 ಓನರು. ಹಾಂ 7 ಆದರೂ 6 ಆಗಿದ್ರು ಗಾಡಿ ಚೆನ್ನಾಗಿದೆ. ಓಕೆ ಸರ್. ಗಾಡೀಲಿ ₹1 ಕೆಲಸ ಇಲ್ಲ. ಹ್ಞೂ. ಗಾಡಿ ಭಾಳ ಚೆನ್ನಾಗಿದೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ರನ್ನಿಂಗು 63,000 ಓಡಿದೆ ನೋಡಿ ಸರ್ ಪ್ರೆಸೆಂಟು. 63,000. ಇದು ಜೆನ್ಯೂನ್ ರನ್ನಿಂಗು, ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಶೋರೂಮ್ ರೆಕಾರ್ಡ್ ಏನಿಲ್ಲ, ಅಂದರೆ ಜೆನ್ಯೂನ್ ಐತೆ. ಜೆನ್ಯೂನ್ ರನ್ನಿಂಗ್ ಚೇಂಜ್ ಆಗಿಲ್ಲ, ಏನಿಲ್ಲ. ಓಕೆ. ಹಾಂ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ನೀವು? ಫ್ರಂಟ್ ಬ್ಯಾಕ್ ಟೈರು ಸೈಡ್ ಸ್ಟೆಪ್ನಿ ಇದೆ? 4 ಹೊಸ ಟೈರ್ ನೋಡಿದೆ. ಹೊಸ ಟೈರ್ ಹಾಕ್ಸಿರಿ? ಹಾಂ 4 ಹೊಸ ಟೈರು, ಸ್ಟೆಪ್ನಿ ಒಂದು 70% ಐತೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಚೆನ್ನಾಗಿದೆ ಸರ್. ಬಾಡಿ ಲೈನ್ ಎಲ್ಲೊಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಹ್ಞೂ. ಹಾಂ ಚೆನ್ನಾಗಿದೆ, ಹೊಸ ಬ್ಯಾಟ್ರಿ ಇದೆ. ಓಕೆ. ಹಾಂ ಎಕ್ಸ್ಟೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಇಲ್ಲ ಇಲ್ಲ ಕೆಲಸ, ಸಣ್ಣ ಪುಟ್ಟ ಏನೇನಿಲ್ಲ, ಮನೆ ಕೆಲಸ? ಏನೇನಿಲ್ಲ ನೋಡ್ರಿ. ಒಂದು ಸ್ವಲ್ಪ ಡೋರ್ ಸೈಡು ರೈಟ್ ಸೈಡಿಗೆ ಒಂದು ಸ್ವಲ್ಪ ಸ್ಕ್ರಾಚ್ ಆಗೈತೆ ಅಷ್ಟು ಬಿಟ್ಟರೆ ಹ್ಞೂ. ಮತ್ತೇನಿಲ್ಲ ನೋಡ್ರಿ, ಚೆನ್ನಾಗಿದೆ ಗಾಡಿ. ಓಕೆ ಸರ್. ಹ್ಞೂ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇದೆ ಅಂತಾರಲ್ಲ? ಹಾಂ ರನ್ನಿಂಗ್ ಇದೆ. FC ಇದೆ, FC 2032 ತನಕ FC ಇದೆ. ಓಕೆ. ಇನ್ಸೂರೆನ್ಸ್ ಇನ್ನು 5 ತಿಂಗಳು ಫುಲ್ ಇನ್ಸೂರೆನ್ಸ್ ಅದು. ಓಕೆ 5 ತಿಂಗಳ ತನಕ ರನ್ನಿಂಗ್ ಐತ್ರಿ? ಹಾಂ ರನ್ನಿಂಗ್ ಐತೆ. ಓಕೆ. ಏನು ಬರ್ತೈತ್ರಿ ಸರ್ ನಿಮ್ಮ ಕೈಯಾಗ ಮೈಲೇಜ್? ಮೈಲೇಜು ಒಂದು ಗ್ಯಾಸ್ ಹಾಕಿದರೆ ಬರುತ್ತೆ 300 ಬರುತ್ತೆ ಒಂದು ಗ್ಯಾಸಿಗೆ. ಹೌದಾ? ಹಾಂ ಪೆಟ್ರೋಲಿಗೆ 18-19 ಬರುತ್ತೆ. ಓಕೆ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಕ್ಯಾರಿಯರು, ಬಂಪರು? ಎಲ್ಲ ಇದೆ ನೋಡಿ. ಮುಂದೆ Okay. ಕ್ಯಾರಿಯರು, ಮೇಲೆ ಬಂಪರು ಹ್ಞೂ. ಎಲ್ಲ ಇದೆ. ತೊಗೊಂಡವ್ರಿಗೆ ಏನು ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ? ₹1 ಕೆಲಸ ಇಲ್ಲ ನೋಡಿ ಸರ್. ಬಂದವ್ರು ನೋಡಲಿ ಗಾಡಿ, ಹ್ಞೂ. ಅವ್ರು ಬಿಟ್ಟೋಗಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? 310 ಹೇಳ್ತೀವಿ ಸರ್ ಗಾಡಿ ರೇಟು. ಹ್ಞೂ. ಮುಂದೆ ಬಂದರೆ ಒಂದು 5-10 ಸಾವಿರ ಕಮ್ಮಿ ಆಗುತ್ತೆ. 3,10,000 ಹೇಳ್ತೀರಿ, ಮುಂದೆ ಬಂದರೆ ಒಂದು ₹10,000 ಕಡಿಮೆ ಮಾಡಿದ್ರೆ 3 ಲಕ್ಷ ಗಾಡಿ ಕೊಡ್ತೀರಿ? ಹಾಂ 3 ಲಕ್ಷ ಗಾಡಿ ಕೊಡ್ತೀನಿ. ಓಕೆ. ಮಾಡಲ್ ಬಂದುಬಿಟ್ಟು 2016 ಮಾಡಲು, ತಾವು ಆಲ್ರೆಡಿ 6 ಓನರ್ ಆಗಿದ್ದಾರೆ, ತೊಗೊಳೋರು 7 ಓನರ್ ಆಗ್ತಾರೆ. ಹಾಂ ಹೌದು. ಹೌದಲ್ಲ? ಹಾಂ ಹೌದು. ಓಕೆ ಸರ್. 3 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಎಷ್ಟು ರೇಟಿಗೆ ಸೇಲ್ ಆಗ್ಬೋದಾ ಗಾಡಿ? ಯಾಕಂತಂದರೆ ಮಾಡಲ್ 16 ಮಾಡಲ್, ತಾವು ಆಲ್ರೆಡಿ 6 ಓನರ್ ಆಗಿದ್ದಾರೆ. ಇಲ್ಲ ಹೌದು, ಏನಂದರೆ ಗಾಡಿ ಇದು ಸಿಗ್ತವೆ ಕಮ್ಮಿ ರೇಟಿಗೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹ್ಞೂ. ಗಾಡಿ ಆಕ್ಸಿಡೆಂಟ್ ಆಗಿರೋದು, ರೀಪೇಂಟ್ ಆಗಿರೋದು, ಈ ಥರ ಗಾಡಿಗೂ ಸಿಗ್ತವೆ. ಓಕೆ. ಇದು ಆಕ್ಸಿಡೆಂಟು ರೀಪೇಂಟು ಏನಿಲ್ಲ ಗಾಡಿ. ಹ್ಞೂ. ಒರಿಜಿನಾಲಿಟಿ ಶೋರೂಮಿಂದ ಹೆಂಗೆ ಬಂದೈತೆ ಹಂಗೆ ಐತೆ ಗಾಡಿ. ಆಮೇಲೆ ಗಾಡೀಲಿ ₹1 ಕೆಲಸ ಇಲ್ಲ. ಓಕೆ. ಅವ್ರು ತಗೊಳೋದು ಸುಮ್ಮನೆ ಹೊಡಿಯೋದಷ್ಟೇ. ಅದು ಡೋರ್ ಒಂದು ಸ್ವಲ್ಪ ಕೆಲಸ ಐತೆ. ಹ್ಞೂ. ಇದ್ದಿದ್ದು ಹೇಳ್ಬೇಕು, ಯಾಕಂದರೆ ಡೋರ್ ಒಂದು ಸ್ವಲ್ಪ ಗಡಗಡ ಅಂತವೆ. ಅದೊಂದು ₹500 ಕೆಲಸ ಐತೆ ಬಿಟ್ಟರೆ ಹ್ಞೂ. ಮತ್ತೇನು ₹1 ಕೆಲಸ ಮಾಡ್ಸಂಗಿಲ್ಲ. ಅವ್ರು ತಗೊಳೋದು ಸುಮ್ಮನೆ ಹೊಡಿಯೋದಷ್ಟೇ. Okay sir. ಗ್ಯಾಸ್ ಪೆಟ್ರೋಲ್. ತಾವು ಹೇಳ್ತಾ ಇದ್ದೀರಾ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟ್ ಆಗಿದ್ದು ಸಿಗ್ತದೆ ಅಂತ ಹೇಳ್ತಾ ಇದ್ದೀರಾ. ಇಷ್ಟು ರೇಟ್ ಕೊಟ್ಬಿಟ್ರೆ 2018 ಮಾಡಲ್ಲಿ ಸಿಗುತ್ತೆ, ಎಲ್ಲ ಫ್ರೆಶ್ ಇರೋದು. ಅಲ್ಲ ಸಿಗುತ್ತೆ ಸರ್, ಹೌದು ಇಲ್ಲ ಅಂತಲ್ಲ. ಇದು ಸಿಲ್ವರ್ ಕಲರ್ ಬೇರೆ. ನಂದು ಒಂದು ವೈಟ್ ಇತ್ತು ಓಮಿನಿ. ಓಕೆ. ವೈಟ್ ಕಲರು 2015 ಇತ್ತು ಅದು. ಸರ್, ಇಲ್ಲಿ ಕಲರ್ ಮ್ಯಾಗ ಇದು ಮಾಡಿಬಿಡಿ, ಸಿಲ್ವರ್ ಕಲರು, ವೈಟ್ ಕಲರು, ಈ ಥರ ಇದು ಮಾಡಿಬಿಡಿ. ಗಾಡಿ ಇಲ್ಲ, ಹೌದು. ಆಕ್ಸಿಡೆಂಟ್ ಆಗಲಾರ್ದು, ಎಲ್ಲ ರೀಪೇಂಟ್ ಹಾಂ. ಆಗಲಾರ್ದು ಸಿಗುತ್ತೆ. 2018 ಮಾಡಲು ಸಿಂಗಲ್ ಓನರ್ ಭೀ ಸಿಗುತ್ತೆ ಹಾಂ ನೀವು ಹೇಳಿದ ರೇಟ್ಗೆ. ಬರಲಿ, ಅವರು ಪಾರ್ಟಿ ಬರಲಿ, ಇವಾಗ ನಾವು ಮಾಡ್ಕೊಡೋಣ. ಓಕೆ, ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಹಾಂ ಹೇಳ್ರಿ. ಇವಾಗ ನೀವು 2016 ಮಾಡಲ್, ಇವಾಗ ನಿಮ್ದು ಮಾಡಲ್ ಇದೆ ಅಂದರೆ ನೀವು ಆಲ್ರೆಡಿ 6 ಓನರ್ ಆಗಿದ್ರೆ ನೀವೇ ಎಷ್ಟು ಅಮೌಂಟ್ ಕೊಟ್ಟು ಗಾಡಿ ತೊಗೊಂಡಿರಲ್ಲ ಇದು.
ಹಾಂ ಹಾಂ ಓಕೆನಾ. ಒಂದು ರೀಸನೇಬಲ್ ರೇಟ್ ಹೇಳಿ, ನೀವು ಗಾಡಿ ಹಾಕಿದ್ರೆ ಸೇಲ್ ಆಗಿರಬೇಕು, ಅವ್ರಿಗೆ ತೊಗೊಂಡಿದ್ದು ಹೌದೌದು ಖುಷಿಯಾಗಿರಬೇಕು. ಆ ಥರ ಹೌದೌದು ಒಂದು ರೇಟ್ ಹೇಳಿ. ಸುಮ್ಮನೆ ಇವಾಗ ಹ್ಞೂ ರೇಟ್ ಹ್ಞೂ ಜಾಸ್ತಿ ಹೇಳ್ಬಿಟ್ರೆ ಸೇಲ್ ಆಗೋದು ಕಷ್ಟ ಆಗುತ್ತೆ, ಸುಮ್ಮನೆ ಹಾಕೋದು ಅಷ್ಟೇ ಕರೆ ಆಗುತ್ತೆ, ಸೇಲ್ ಆಗಲ್ಲ ನೋಡಿ. ಇಲ್ಲ ಮೊನ್ನೆ ಒಬ್ರು ಬಂದು ಇಲ್ಲೇ ಕೇಳೋದ್ರು. ಸರ್ ಅದೆಲ್ಲ ಇರಲಿ ಬಿಡಿ, ಹಾಂ ಹಾಂ ಒಂದು ಹಾಂ ರೇಟ್ ಹೇಳಿ ರೀಸನೇಬಲ್ ಆಗಿ ಅಂತ. ಕೊಡೋಣ ಬರ್ರಿ, ಹೆಚ್ಚು ಕಮ್ಮಿ ಅವ್ರು ಬಂದು ಗಾಡಿ ನೋಡಲಿ, ಹ್ಞೂ. ಹೆಚ್ಚು ಕಮ್ಮಿ ಮಾಡಿಕೊಡೋಣ ಗಾಡಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಒಟ್ಟಿನಲ್ಲಿ? ಹಾಂ ಆಯ್ತು, ಹೆಚ್ಚು ಕಮ್ಮಿ ಮಾಡೋಣ, ಏನು ಫಿಕ್ಸ್ ರೇಟ್ ಏನಂತ ಏನಿಲ್ಲ. ಹ್ಞೂ. ಅವ್ರು ಬಂದು ಗಾಡಿ ನೋಡಲಿ, ಅವ್ರಿಗೆ ಇಷ್ಟ ಆದರೆ ಹೆಚ್ಚು ಕಮ್ಮಿ ಅದೇನು ಕೊಡೋಣಂತೆ. ಓಕೆ ಸರ್, ನೋಡಿ ಆದಷ್ಟು ನೋಡಿಕೊಡಿ. ಯಾಕಂದ್ರೆ ನೀವು ರೇಟ್ ಅಂತೂ ಹೇಳಿದ್ದು ಅದು ಮಿತಿ ಮೀರಿ ರೇಟ್ ಹೇಳಿದ್ದೀರಾ, ಅದಕ್ಕೋಸ್ಕರ ಹಾಂ ನೋಡ್ಕೊಡೋ ಪ್ರಯತ್ನ ಮಾಡಿ. ಇಲ್ಲ ಇವ್ರೆ ಮೊನ್ನೆ 15 ಕೊಟ್ಟಾರ ಗಾಡಿ ನನ್ನ ಕಣ್ಮುಂದೆನೇ, ಸಿಲ್ವರ್ ಕಲರೇ. ಹ್ಞೂ. ಸುಳ್ಳು ಹೇಳ್ತಾ ಇಲ್ಲ ನಿಮಗೆ, 280 ಗಾಡಿ ಹೋಗೈತೆ. ಸರ್ ಓನರ್ ಆಲ್ರೆಡಿ ಆರಾಗಿದ್ದೀರಾ? ಆರ್ ಅಂದರೆ ಇದು ಏನಾಗಿದೆ ಗೊತ್ತಾ, ನಮ್ಮೊಳಗೆ ಚೇಂಜ್ ಆಗಿರೋದು. ಸರ್ ಇದೇ ಥರ ಹೇಳೋದು ಸರ್ ಎಲ್ಲರೂ, ನೋಡಿ ಕುಡಿ ಅಂತ ಹಾಂ ಹೇಳ್ತಾ ಇದ್ದೀನಿ ಹಾಂ ನಾನು ನಿಮಗೆ. ಓಕೆನಾ? ಹೌದೌದು, ಆಯ್ತು ಆಯ್ತು ಮಾಡ್ಕೊಡೋಣ ಬರ್ರಿ, ಹೆಚ್ಚು ಕಮ್ಮಿ ಬರಲಿ ಅವರು. ಹ್ಞೂ. ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀನಿ. ಓಕೆ, ಗಾಡಿನಂತೂ ಲೊಕೇಶನ್ ರೀ ಲೊಕೇಶನ್ ಚನ್ನಗಿರಿ, ಎಲ್ಲಿ ಬರುತ್ತೆ? ದಾವಣಗೆರೆ ಜಿಲ್ಲೆ, ಹ್ಞೂ ಹ್ಞೂ. ಚನ್ನಗಿರಿ ತಾಲೂಕು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ? ಹಾಂ ಇದೆ ಇದೆ ನಮ್ಮ. ಓಕೆ, ಅಪ್ಡೇಟ್ ಮಾಡಿದ್ದು ನೋಡ್ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಹಾಂ ಆಯ್ತು ಆಯ್ತು ಆಯ್ತು.